ಈ ಪ್ರಾಬ್ಲಮ್ ಅಲ್ಲಿ ಡಿಟರ್ಮೈನ್ ದಿ ರಿಯಾಕ್ಷನ್ಸ್ ಎಟ್ ಕಾಂಟ್ಯಾಕ್ಟ್ ಪಾಯಿಂಟ್ಸ್ P, Q, R, S ಫಾರ್ ದಿ ಸಿಸ್ಟಮ್ ಶೋನ್ ಇನ್ ಫಿಗರ್ ಅಂತ ಕೇಳಿದ್ದಾರೆ. ರೇಡಿಯಸ್ ಆಫ್ ಸ್ಪಿಯರ್ 1 is 20 mm and ರೇಡಿಯಸ್ ಆಫ್ ಸ್ಪಿಯರ್ 2 is 30 mm ಅಂತ ಹೇಳಿದ್ದಾರೆ. ಈಗ ಒಂದೊಂದಾಗಿ ಫಸ್ಟ್ ಇದು ಸಲ್ಫೇಟ್ 100 ನ್ಯೂಟನ್, ಇದು ಸಲ್ಫೇಟ್ 300 ನ್ಯೂಟನ್ ಕೊಟ್ಟಿದ್ದಾರೆ. ನಮಗೇನು ಕೇಳಿದ್ದಾರೆ ಅಂದರೆ ಈ ಸಲ್ಫೇಟ್ ಇಂದ ಕಾಂಟ್ಯಾಕ್ಟ್ ಪಾಯಿಂಟ್ಗಳ ಮೇಲೆ ಆಕ್ಷನ್ಗಳಾಗುತ್ತವೆ. ಹೀಗೆ ಕಾಂಟ್ಯಾಕ್ಟ್ ಪಾಯಿಂಟ್ ಮೇಲೆ ಆಕ್ಷನ್, ಇದು 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 ಕಾಂಟ್ಯಾಕ್ಟ್ ಪಾಯಿಂಟ್ ಮೇಲೆ ಆಕ್ಷನ್. ಸೊ ನಮಗೆ ಈ ಆಕ್ಷನ್ಗಳು ಬೇಕಾಗಿಲ್ಲ. ಈ ಪ್ರಾಬ್ಲಮ್ ಅಲ್ಲಿ ಕೇಳಿರೋದು ರಿಯಾಕ್ಷನ್, ಕಾಂಟ್ಯಾಕ್ಟ್ ಪಾಯಿಂಟ್ ಮೇಲೆ ರಿಯಾಕ್ಷನ್ ಎಷ್ಟು, ಕಾಂಟ್ಯಾಕ್ಟ್ ಪಾಯಿಂಟ್ ಇಂದ ರಿಯಾಕ್ಷನ್ ಎಷ್ಟು ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ರಿಯಾಕ್ಷನ್ ಅಂದ್ರೆ ಆಕ್ಷನ್ಗೆ ವಿರುದ್ಧ ದಿಕ್ಕಿನಲ್ಲಿ ಇರುತ್ತವೆ. ಸೊ ಡೈರೆಕ್ಷನ್ ಅನ್ನು ಚೇಂಜ್ ಮಾಡೋಣ. ಸೊ ನಮಗೆ ಇದು ಬೇಕಾಗಿದೆ. ರಿಯಾಕ್ಷನ್ ಫ್ರಮ್ ಕಾಂಟ್ಯಾಕ್ಟ್ ಪಾಯಿಂಟ್, ಈ ಕಾಂಟ್ಯಾಕ್ಟ್ ಪಾಯಿಂಟ್ ಇಂದ ರಿಯಾಕ್ಷನ್ ಎಷ್ಟು, 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 ಈ ಕಾಂಟ್ಯಾಕ್ಟ್ ಪಾಯಿಂಟ್ ಇಂದ ರಿಯಾಕ್ಷನ್ ಎಷ್ಟು ಅಂತ ಬೇಕಾಗಿದೆ. ಸೊ ಇವುಗಳು ನಮಗೆ ಬೇಕಾಗಿದ್ದಾವೆ, ರಿಯಾಕ್ಷನ್ಗಳು ಬೇಕಾಗಿದ್ದಾವೆ. ಸೊ ಇದು 300, ಇದು 100 ನ್ಯೂಟನ್ ಸಲ್ಫೇಟ್ಸ್ಗಳು. ಸೊ ಫಸ್ಟ್ ಇದು 90 mm ಚಾನಲ್ ಕೊಟ್ಟಿದ್ದಾರೆ. ಇದು ಚಾನಲ್ ರೆಕ್ಟ್ಯಾಂಗ್ಯುಲರ್ ಚಾನಲ್. ಇದು ವಿಡ್ತ್ ಎಷ್ಟಿದೆ ಅಂದ್ರೆ 90 mm. ಇದರ ರೇಡಿಯಸ್ 20 mm, ಇದರ ರೇಡಿಯಸ್ 30 mm. ಸೊ ಇದು ಟೋಟಲ್ 90 mm, ಇದು 20 mm, ಇದು 30 mm, ಇದು 90 minus 20 minus 30 40 mm. ಇದು AC 20 plus 30 50 mm. ಸೊ ಕಾಸ್ ಥೀಟಾ ಎಷ್ಟಾಗುತ್ತೆ ಅಂದರೆ AB ಡಿವೈಡೆಡ್ ಬೈ AC. ಸೊ 90 minus 20 minus 30 40 ಡಿವೈಡೆಡ್ ಬೈ 50 50 40 ಡಿವೈಡೆಡ್ ಬೈ 50. ಸೊ ಥೀಟಾ ಎಷ್ಟು ಬಂತಂದರೆ 36.87 ಡಿಗ್ರೀಸ್. ಇದು 36.87 ಡಿಗ್ರೀಸು, ಇದು ಟೋಟಲ್ 90 ಡಿಗ್ರೀಸು. ಇದು 90 ಮೈನಸ್ 36.87 ಡಿಗ್ರೀಸು. ಇದು ಆಂಗಲ್ ಎಷ್ಟು ಬರುತ್ತೆ ಅಂದರೆ 53.13 ಡಿಗ್ರೀಸ್. ಇದಕ್ಕೆ ಅನುಲೋಮ ಆಂಗಲ್ ಇದು 53.13 ಡಿಗ್ರೀಸ್. ಸೊ ಇದು Z ಅಥವಾ N, ಈ ಮೂಲೆಗಳಲ್ಲಿ ಇರುವ ಕೋನಗಳು ಸೇಮ್ ಇರುತ್ತೆ, ಒಂದೇ ಇರುತ್ತವೆ. 53.13 53.13. ಸೊ ಈಗ ರಿಯಾಕ್ಷನ್ಗಳನ್ನು ಕನ್ಸಿಡರ್ ಮಾಡೋಣ. ನೆಕ್ಸ್ಟ್ ಓನ್ಲಿ ರಿಯಾಕ್ಷನ್ಗಳು RP, RQ, RS, RR. ಈಗ ಈ ಸ್ಪಿಯರ್ ಮಾತ್ರ ಕನ್ಸಿಡರ್ ಮಾಡೋಣ. ಈ ಸ್ಪಿಯರ್ನಲ್ಲಿ 3 ರಿಯಾಕ್ಷನ್ಗಳು, 3 ಫೋರ್ಸ್ಗಳಿದ್ದಾವೆ. ಇದು ಒಂದು ಆಂಗಲ್ ಮಾತ್ರ ಗೊತ್ತಿದೆ. ಮತ್ತೆ ಈ ಆಂಗಲ್ಲು ಎಷ್ಟಂದರೆ 180 ಮೈನಸ್ 53.13 180 ಮೈನಸ್ 53.13 ಅದು ಎಷ್ಟು ಬರುತ್ತೆ ಅಂದರೆ 126.87 ಡಿಗ್ರೀಸ್ ಬರುತ್ತೆ. ಮತ್ತೆ ಇದು ಆಂಗಲ್ಲು 90 ಡಿಗ್ರೀಸು, ಇದು ಆಂಗಲ್ಲು 90 ಡಿಗ್ರೀಸು. ಇದು ಆಂಗಲ್ ಎಷ್ಟು ಬರುತ್ತೆ ಅಂದರೆ ಇದು 126.87 ಡಿಗ್ರೀಸು. ಇದು ಆಂಗಲ್ಲು 90 ಪ್ಲಸ್ 36.87 13 ಡಿಗ್ರೀಸು. ಇದು 90 ಡಿಗ್ರೀಸ್. ಸೊ ಇದು 90 ಡಿಗ್ರೀಸ್. ಈಗ ನೋಡಿ, ಲ್ಯಾಮಿಸ್ ಥಿಯರಮ್ ಹಚ್ಚಬೇಕಂದ್ರೆ, ಲ್ಯಾಮಿಸ್ ಥಿಯರಮ್ ಅಪ್ಲೈ ಮಾಡಬೇಕಾದ್ರೆ 3 ಫೋರ್ಸ್ಗಳು ಒಂದೇ ಬಿಂದುವಿನ ಕಡೆ ಬರಬೇಕು ಅಥವಾ 3 ಫೋರ್ಸ್ಗಳು ಒಂದೇ ಬಿಂದುವಿನಿಂದ ಹೊರಗಡೆ ಹೋಗ್ತಾ ಇರಬೇಕು. ಇಲ್ಲಿ ನೋಡಿ, 3 ಫೋರ್ಸ್ಗಳು ಒಂದೇ ಬಿಂದುವಿನ ಕಡೆ ಬರ್ತಾ ಇದ್ದಾವೆ
ಅದಕ್ಕೋಸ್ಕರ ನಾವು ಲ್ಯಾಮಿಸ್ ಥಿಯರಮ್ ಅನ್ನು ಹಚ್ಚಬಹುದು, ಅಪ್ಲೈ ಮಾಡಬಹುದು. ಮತ್ತೆ ನಮಗೆ 3 ಫೋರ್ಸ್ಗಳ ಮಧ್ಯದಲ್ಲಿನ ಆಂಗಲ್ಗಳು ಗೊತ್ತಿವೆ. ಸೊ ಈಗ ಲ್ಯಾಮಿಸ್ ಥಿಯರಮ್ ಅನ್ನು ಅಪ್ಲೈ ಮಾಡೋಣ. ಫಸ್ಟ್ ಈ RP divided by sine of the angle between other two forces. Sine of the angle between other two forces 126.87 degrees equal to RQ divided by sine of the angle between other two forces. RQ divided by sine of the angle between other two forces equal to 300 divided by sine of the angle between other two forces. ಸೊ RP ಎಷ್ಟು ಬರುತ್ತೆ ಅಂದರೆ ಇದು ಮತ್ತೆ ಇದನ್ನು ಕನ್ಸಿಡರ್ ಮಾಡಿ RP ಎಷ್ಟು ಬರುತ್ತೆ, RP ನಮಗೆ 400 ನ್ಯೂಟನ್ ಬರುತ್ತೆ. RQ ಎಷ್ಟು ಬರುತ್ತೆ ಅಂದರೆ ಇದು ಮತ್ತೆ ಇದನ್ನು ಕನ್ಸಿಡರ್ ಮಾಡಿದಾಗ RQ ಎಷ್ಟು ಬರುತ್ತೆ ಅಂದರೆ 500 ನ್ಯೂಟನ್ ಬರುತ್ತೆ. ನೆಕ್ಸ್ಟ್ ನಾವು RQ ಅನ್ನು ಬರೆದಿದ್ವಿ, ಇದು ಆಂಗಲ್ ಗೊತ್ತಿದೆ. ಇಲ್ಲಿ 4 ಫೋರ್ಸ್ಗಳಿದ್ದಾವೆ. ಈಗ ಲ್ಯಾಮಿಸ್ ಥಿಯರಮ್ ಅನ್ನು ಅಪ್ಲೈ ಮಾಡಲಿಕ್ಕೆ ಬರೋದಿಲ್ಲ. ಇದನ್ನು ನಾವು ಈಕ್ವಿಲಿಬ್ರಿಯಂ ಕಂಡೀಷನ್ಗಳಿಂದ ಸಾಲ್ವ್ ಮಾಡೋಣ. ಫಸ್ಟ್ ಸಮೇಷನ್ ಎಫ್ ಎಕ್ಸ್ ಈಕ್ವಲ್ ಟು 0. ಇದು RR ಫೋರ್ಸ್ ಟುವರ್ಡ್ಸ್ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಹೋಗ್ತಿದೆ, ಅದಕ್ಕೋಸ್ಕರ ಪ್ಲಸ್ RR. ಮತ್ತೆ ಇದು RQ, ಇದರ ಹಾರಿಜಾಂಟಲ್ ಕಾಂಪೊನೆಂಟ್ RQ ಕಾಸ್ 36.87 ಡಿಗ್ರೀಸ್. ಇದು ಟುವರ್ಡ್ಸ್ ನೆಗೆಟಿವ್ ಎಕ್ಸ್ ಆಕ್ಸಿಸ್ ಹೋಗ್ತಿದೆ, ಅದಕ್ಕೋಸ್ಕರ ಮೈನಸ್ RQ cos 36.87 degrees equal to 0 ಅಂತ ಮಾಡೋಣ. ನಮಗೆ ಗೊತ್ತಿರೋದು RQ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋಣ, ನಮಗೆ RR ಬರುತ್ತೆ. ನೆಕ್ಸ್ಟ್ ಸಮೇಷನ್ FI ಈಕ್ವಲ್ ಟು 0. ಇದು RQ, ಇದರ ವರ್ಟಿಕಲ್ ಕಾಂಪೊನೆಂಟು RQ sin 36.87 ಡಿಗ್ರೀಸ್. 36.87 ಡಿಗ್ರೀಸ್ RQ sin 36.87 ಡಿಗ್ರೀಸ್. ಇದು ಡೌನ್ವರ್ಡ್ಸ್ ಹೋಗ್ತಿದೆ, ಅದಕ್ಕೋಸ್ಕರ ಮೈನಸ್ RQ sin 36.87 degrees. ಸೊ RQ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋಣ, ಮೈನಸ್ RQ sin 36.87 degrees. ಮತ್ತೆ ಇದು 100 ನ್ಯೂಟನ್ ಸೆಲ್ಫ್ ವೇಟ್ ಇದೆ, ಇದು ಮೈನಸ್ ಡೌನ್ವರ್ಡ್ಸ್ ಹೋಗ್ತಿದೆ, ಅದಕ್ಕೋಸ್ಕರ ಮೈನಸ್ 100. ನೆಕ್ಸ್ಟ್ ಇದು RS ಪ್ಲಸ್ RS, ಇದು ಅಪ್ವರ್ಡ್ಸ್ ಹೋಗ್ತಿದೆ, ಮೇಲೆ ಹೋಗ್ತಿದೆ, ಅದಕ್ಕೋಸ್ಕರ ಪ್ಲಸ್ ಈಕ್ವಲ್ ಟು 0. ಈಗ RS ವ್ಯಾಲ್ಯೂ ನಮಗೆ ಬರುತ್ತೆ 400 ನ್ಯೂಟನ್. ಸೊ RR ಬಂತು 400 ನ್ಯೂಟನ್, RS ಬಂತು 400 ನ್ಯೂಟನ್, RQ ಬಂತು 500 ನ್ಯೂಟನ್, ಮತ್ತೆ RP ಬಂತು 400 ನ್ಯೂಟನ್. ಸೊ ಈ ಪ್ರಾಬ್ಲಮ್ನ ಹೀಗೆ ಸಾಲ್ವ್ ಮಾಡಬೇಕು. ಈ ಪ್ರಾಬ್ಲಮ್ ಸೊಲ್ಯೂಷನ್ ನಿಮಗೆ ಇಷ್ಟವಾದಲ್ಲಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈ ಪ್ರಾಬ್ಲಮ್ ವಿವರಣೆ ಮಾಡುವಾಗ ನಿಮಗೆ ಏನಾದರೂ ಮಿಸ್ಟೇಕ್ಸ್ ಕಂಡು ಬಂದಲ್ಲಿ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ, ನಾವು ಅದನ್ನು ಸರಿಪಡಿಸಲಿಕ್ಕೆ ಪ್ರಯತ್ನ ಪಡುತ್ತೇವೆ. ಧನ್ಯವಾದಗಳು.